ಎಜುಕೇಶನ್ ಏನೈತಲ್ಲ ಒಂಥರ ಸ್ಟ್ಯಾಂಡರ್ಡ್ ಒಳಗೆ ಕಲ್ಸ್ಯಾರ ನಮ್ಮಪ್ಪ. ಮೇನ್ ಇರೋದು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕು ಅನ್ನೋದಿತ್ತು. ಹಂಗಾಗಿ ನಾನು ಸೈನ್ಸ್ ಮಾಡ್ಕೊಂಡು SVM ಕಾಲೇಜ್ ಎಲ್ರಿಗೂ ಗೊತ್ತಿರುತ್ತಾ. ಒಂದು ಲಕ್ ಏನಂತ ಅಂದ್ರ ಇಡೀ ನಮ್ಮ ಕರ್ನಾಟಕದೊಳಗೆ ಒಂಥರ ಅದು ಅದೃಷ್ಟ, ಲಕ್ಕಿ ಅಂತ ಹೇಳ್ಬೋದು. ನಾನಾಗ್ಲೇ ಇಷ್ಟಪಟ್ಟು ಮದುವೆ ಆಗಿದ್ರು ಈ ಥರ ಗಂಡ ಸಿಗ್ತಿರ್ಲಿಲ್ಲ. ಓಣೆ ಬಂಗಾರಿ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀರಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಎಲ್ಲರೂ ಕೇಳತ್ತಿದ್ರಿ ನಿಮ್ದು ಇಂಟ್ರೊಡಕ್ಷನ್ ಮಾಡ್ರಿ, ನಿಮ್ಮ ಇಂಟ್ರೊಡಕ್ಷನ್ ಲಾಗ್ ಕೊಡ್ರಿ ಅಂತ. ನೆಕ್ಸ್ಟ್ ಹಂಗೆ ನನಗೆ ಏನಂತಂದ್ರೆ ನಿಮ್ಮ ಊರು ಯಾವುದು, ನಿಮ್ಗೆ ಎಷ್ಟು ಮಕ್ಕಳು, ಅಥವಾ ನಿಮ್ಮ ಗಂಡ ಏನು ಮಾಡ್ತಾರೆ, ಇದೆಲ್ಲ ಡೌಟ್ಸ್ ಇತ್ತು. ಒಂದು ಸ್ವಲ್ಪ ಹಂಗೊಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕು ಅಂತಂದು ಲಾಗ್ ಮಾಡಿ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಹೆಸರು ಅಕ್ಷತಾ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ಕೆಲೂರು ಅಂತ ಅಂದು ಒಂದು ಸಣ್ಣ ಹಳ್ಳಿ ನಮ್ಮದು. ನಮ್ಮಪ್ಪನ ಹೆಸರು ರಾಮಪ್ಪ, ನಮ್ಮಮ್ಮನ ಹೆಸರು ಗಂಗಮ್ಮ. ನನ್ಗೆ ಒಬ್ಳು ತಂಗಿ ಇದ್ದಾಳೆ, ಒಬ್ನು ತಮ್ಮ ಇದ್ದಾನ. ಸೊ ಅಲ್ಲಿ ನಮ್ಮ ಫ್ಯಾಮಿಲಿ. ನನ್ನ ಎಜುಕೇಷನ್ ಬಂದು BSc B.Ed ಕಂಪ್ಲೀಟ್ ಆಗೈತಿ ನಂದು ಏನಂತಂದ್ರೆ ಪ್ರತಿಯೊಂದು ಎಜುಕೇಷನ್ ಏನೈತಲ್ಲ ಒಂಥರ ಸ್ಟ್ಯಾಂಡರ್ಡ್ ಒಳಗೆ ಕಲ್ಸ್ಯಾರ ನಮ್ಮಪ್ಪ. ದುಡ್ಕೊಂಡು ತಿನ್ನೋರಾದ್ರು ಒಂಥರ ಸ್ಟ್ಯಾಂಡರ್ಡ್ನ ಕಲ್ಸ್ಯಾರ. ಸೊ ನಂದು 1 to 5th ಮಾತ್ರ ಊರಾಗ. ನೆಕ್ಸ್ಟ್ 5th ಇಂದ ನಂದು ಕಿತ್ತೂರಾಣಿ ಚೆನ್ನಮ್ಮ ಸೆಲೆಕ್ಟ್ ಆಯಿತು 10th ವರೆಗೂ. ನೆಕ್ಸ್ಟ್ ಇನ್ನು PUC ಸೈನ್ಸ್ ಮಾಡಬೇಕು, ಪರ್ಸೆಂಟೇಜ್ ಚಲೋ ಐತಿ ಅಂದಾಗ ಸೈನ್ಸ್ ಮಾಡಬೇಕು ಅಂತಂದು ಎಲ್ಲರೂ ಇಲ್ಕಲ್ ಕಡೆ ಕೇಳಿರ್ತೀರಿ. ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ ಅಂತಂದು ನನ್ನ ಕಾಲೇಜ್, ಅದು PUC ಕಾಲೇಜು, ಮೆಟ್ ಕಾಲೇಜು. ಸೊ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಇನ್ನು ನಂದು ಏನಿದ್ದಿದ್ದು ನನಗೆ ಬಯಾಲಜಿ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ನಂಗೆ ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕು ಅನ್ನೋದೇ ಇತ್ತು. ನಂದು ಮೇನ್ ಇರೋದು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕು ಅನ್ನೋದಿತ್ತು. ಹಂಗಾಗಿ ನಾನು ಸೈನ್ಸ್ ಮಾಡಿಕೊಂಡು ನೆಕ್ಸ್ಟ್ ಡಿಗ್ರಿನ ಕಂಟಿನ್ಯೂ ಮಾಡಿದ್ನಿ. ಡಿಗ್ರಿ ಕೂಡ ಇಲ್ಕಲ್ ಒಳಗೆ SVM ಕಾಲೇಜ್ ಒಳಗೆ ಮಾಡೀನಿ. SVM ಕಾಲೇಜ್ ಎಲ್ರಿಗೂ ಗೊತ್ತಿರುತ್ತಾ. ನಂದು ಸಬ್ಜೆಕ್ಟ್ ಬಂದು CBZ ನಂದು. ಸೊ ಇನ್ನು CBZ ಮುಗಿಸ್ಕೊಂಡು ನೆಕ್ಸ್ಟ್ ನಾನು MSc ಮಾಡಬೇಕು ಅಂತಂದು ನನಗೇನು ಏಮ್ ಅಂದ್ರೆ KUD ಯೂನಿವರ್ಸಿಟಿ ಒಳಗೆ MSc ಮಾಡಬೇಕು, ಬಾಟ್ನಿ ಮಾಡಬೇಕು ಅನ್ನೋದಿತ್ತು. ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ. ನಾನು ಸೆಲೆಕ್ಟ್ ಕೂಡ ಆಗಿತ್ತು. ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಾಗ ಸೆಲೆಕ್ಟ್ ಕೂಡ ಆಗಿತ್ತು. ಇನ್ನೇನು November 1ಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೊಂಟಿದ್ನಿ ನಾನು. ನಮ್ಮಪ್ಪ ಇಲ್ಲ ಬೇಡ B.Ed ಮಾಡ್ಕೊ ಅಂತ. ಸೊ ಹಾಗಾಗಿ ನಾನು B.Edಗೆ ಅಪ್ಲಿಕೇಶನ್ ಹಾಕಿದೆ. ನನ್ನ ಲಕ್ ಏನಂತಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗೆ ಇನ್ನು ನಂದು B.Ed ಇಡೀ ನಮ್ಮ ಕರ್ನಾಟಕದೊಳಗೆ 7 ಕಾಲೇಜು ಒಂದು B.Ed CT ಕಾಲೇಜ್ ಅಂತ ಅದ್ರೊಳಗೆ ನಂದು ಒಂದು ಸೆಲೆಕ್ಟ್ ಆಯಿತು ಜಮಖಂಡಿಗೆ. ಸೊ ನನ್ನ B.Ed ಕಂಪ್ಲೀಟ್ ಆಯಿತು. ಹಂಗೆ TET ಸೆಲೆಕ್ಟ್ ಆಗೈತಿ. ಇನ್ನು CETಗೋಸ್ಕರ ಕೂತೀನಿ. ಇಷ್ಟು ನನ್ನ ಎಜುಕೇಷನ್ ಬಂತು. ಸೊ ನಾನು B.Ed ಕಲಿಬೇಕಾದ್ರೆ ನನಗೊಂದು ಪರಿಚಯ, B.Ed ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅವಾಗ ನನಗೆ ಪರಿಚಯ ಆದರು ನಮ್ಮ ಮನೆಯವ್ರ ಹೆಸರು ಬಂದು ಕರಿಯಪ್ಪ ಅಂತ. ಅವರು ಇವಾಗ BSF ಆಗಿ ವರ್ಕ್ ಮಾಡತ್ತಾರ, ಡಿಫೆನ್ಸಲ್ಲಿ ಇದ್ದಾರ. ಎಲ್ರಿಗೂ ಅದೇ ಡೌಟ್ ಇತ್ತು. ಸೊ ನಮ್ಮ ಮನೆಯವರು ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾರ, BSF ಅದಾರ. ಸೊ ಇನ್ನು ನನ್ನ ಗಂಡನ ಮನೆ ಬಂದು ಹಲಗಲಿ, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇಲ್ಲೇ ಎಲ್ರಿಗೂ ಗೊತ್ತಿರುತ್ತಾ. ನಮ್ಮ ಮನೆಯೊಳಗೆ 5 ಜನ ಇದ್ದೀವಿ. ಪ್ರೆಸೆಂಟ್ ನಾನು ಹಲಗಲಿ ಒಳಗೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಿದ್ನಿ. ನಾನು ಪ್ರೆಗ್ನೆಂಟ್ ಆದಮೇಲೆ ಬಿಟ್ನಿ. ಸೊ ನನ್ನ ಎಜುಕೇಷನ್ಗೆ ಇಲ್ಲಿ ನನ್ನ ಗಂಡ ಮನೆಯೊಳಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಏನೇ ಮಾಡಲಿ ಎಜುಕೇಷನ್ ಪರ್ಪಸ್ ಇದ್ದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಏನೇ ಆದರೂ ಮಾಡು ಅಂತ. ಇನ್ನು ನಮ್ಮ ಹಸ್ಬೆಂಡು ನಾನಾಗಲೇ ಒಂದು ಲವ್ ಮಾಡಿ ಏನೋ ಮದುವೆ ಆಗಿದ್ರು ಇಷ್ಟು ಕೇರ್ ಮಾಡು ಗಂಡ ಸಿಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಅದೃಷ್ಟ ಮಾಡೀನಿ ನಾನು ಅವ್ರನ್ನ ಪಡೆಯೋಕೆ. ಒಂದು ಹೆಂಗಂದ್ರೆ ರೆಸ್ಪೆಕ್ಟ್ ಇಲ್ಲ. ಅವರು ನನಗೇನು ಇರಲ್ಲ ಅನ್ನೋದು ಒಂದು ಬಿಟ್ಟರೆ ರೆಸ್ಪೆಕ್ಟ್ ಎಷ್ಟು ಕೊಡ್ತಾರಂದ್ರೆ ಒಂದು ಮೇನ್ ಇರೋದೇ ರೆಸ್ಪೆಕ್ಟು. ಅಷ್ಟು ಅಂದರೆ ಅಷ್ಟು ಕೇರ್ ಮಾಡ್ತಾರೆ ನನ್ನ ಅಲ್ಲಿದ್ರು. ಸೊ ಐ ಲವ್ ಯು ರೀ, ಇದ್ರ ಮುಖಾಂತರ ಹೇಳ್ತೀನಿ ಅಷ್ಟೇ. ಸೊ ನನ್ಗೆ 2 ಮುದ್ದಾದ ಮಕ್ಕಳಿದಾರ. 2 ಅವಳಿ ಜೋಳಿ ಮಕ್ಕಳು ನನಗೆ. ಇನ್ನು ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ ಬರ್ರಿ. ಸೊ ಇವಳು ನನ್ನ ಮಗಳು, 2ನೇ ಮಗಳು ಅನ್ವಿಕಾ ಅಂತಂದು. ನಂಗೆ ಆ್ಯಕ್ಚುಲಿ ಟ್ವಿನ್ಸ್. 1 ನಿಮಿಷ ಲೇಟು, ಆದರೂ 2ನೇ ಮಗಳು ಅಂತಲೇ ಹೇಳ್ತೀನಿ ನಾನು. ಇವಳಿಗೆ ನಾವು ಸ್ವೀಟಾಗಿ ಡಿಂಪು ಅಂತ ಕರಿತೀವಿ, ಅನು ಅಂತ ಕರಿತೀವಿ, ಅನ್ವಿಕಾ, ರೌಡಿ ಬೇಬಿ ಎಲ್ಲ ಕರಿತೀವಿ. ಒಂಥರ ಅವಳು ಮಾಸ್ ಥರ, ಒಂಥರ ಅಷ್ಟು ಕ್ಯೂಟ್ ಇದ್ದಾಳೆ ಮಗಳು. ಇವಾಗ ನನ್ನ ಪ್ರೆಸೆಂಟ್ ವರ್ಕ್ ಏನಂದ್ರೆ ಅವ್ರನ್ನ ಚೆಂದಾಗ ನೋಡ್ಕೊಳ್ಳೋದು, ಅವ್ರನ್ನ ರೆಡಿ ಮಾಡೋದು, ಕ್ಯೂಟಾಗಿ ಫೋಟೋ ತೆಗಿಯೋದು, ನಮ್ಮ ಮನೆಯವ್ರಿಗೆ ಬಿಡೋದು.
ಆ್ಯಂಡ್ ನಾನೇ ಒಂದು ತಾಯ್ತನನ ಎಂಜಾಯ್ ಮಾಡೋದು. ಇಷ್ಟು ನಂದು ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಡೆದೈತಿ. ಸೊ ಹಾಯ್ ಮಾಡು ಬಂಗಾರಿ, ಹಾಯ್ ಮಾಡು ಬಂಗಾರ. ಸೊ ನನ್ನ ಮಕ್ಕಳು ತುಂಟಾಟನ ಎಲ್ಲರೂ ನೋಡ್ಬೇಕಂದ್ರೆ ನನ್ನ ಸ್ಟಾರ್ಟಿಂಗಿಂದ ವ್ಲಾಗ್ಸ್ ನೋಡ್ರಿ. ಇವ್ರು ಬಂದಮೇಲೆ ನಮ್ಮ ಖುಷಿ ಡಬಲ್ ಆಯಿತು. ನಾನು ಹೆಂಗಂದ್ರೆ ಎಷ್ಟು ಹೇಳೋಕ್ಕೂ ಸಾಧ್ಯ ಇಲ್ಲ. ಸೊ ಇವಾಗ ಪ್ರೆಸೆಂಟ್ ಇವ್ರನ್ನ ನೋಡ್ಕೋತಾ ಇದ್ದೀನಿ ನಾನು. ಈ 2 ಸಾಲು ನನ್ನ ಮಗಳಿಗೋಸ್ಕರ. ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣ ಹನಿಯ ವರಿಸೋ ಬೆರಳಾಗಿ, ಪ್ರೀತಿಯಿಂದ ಗುದ್ದಾಡುವೆ, ಅಪ್ಪಿಕೊಂಡು ಮುದ್ದಾಡುವೆ, ತುಟಿ ಹೇಗೆ ನಿನ್ನ ನಗಿಸಲು. ಇನ್ನು ನನ್ನ ಫಸ್ಟ್ನೇ ಮಗಳನ್ನ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಸೊ ನನ್ನ ಫಸ್ಟ್ನೇ ಮಗಳು ಅಂಶಿಕಾ ಅಂತ ಅಂದು. ಇವಳನ್ನ ಒಂದು ಪ್ರೀತಿ ಮಗಳು. ಅವಳು ಅಷ್ಟು, ಆದರೆ ಅವಳು ಕಾಡಿಸ್ತಾಳೆ. ಹಾಗಾಗಿ ಇವಳಿಗೆ ನಾವು ಪ್ರೀತಿಯಿಂದ ಚಂಪು ಅಂತ ಕರಿತೀವಿ, ಕುಳ್ಳು ಅಂತ ಕರಿತೀವಿ, ಕುಳ್ಬಾಯಿ ಅಂತ ಕರಿತೀವಿ. ಇವಳು ಯಾವಾಗಲೂ ಯಾವಾಗ ನೋಡಿದರೂ ಸ್ಮೈಲ್ ಮಾಡ್ತಾಳೆ. ಅಷ್ಟು ಅಂದರೆ ಅಷ್ಟು ಸ್ಮೈಲ್ ಮಾಡ್ತಾಳೆ. ಸೊ ಒಂಥರ ನಂಗೆ ಖುಷಿ ಇವಳಿಂದ. ಸೊ ಇವಳಿಗೋಸ್ಕರ ಅಂದ ಹಾಡು ಹಾಡ್ತೀನಿ. ಮಗಳೇ ಮುದ್ದು ಮಗಳೇ ಇದು ಅಮ್ಮನ ಜೋಗುಳ, ಮಲಗು ನೀ ಮಲಗು ನಾ ತೂಗುವೆ ತೊಟ್ಟಿಲ. ಸೊ ಇವರು ನನ್ನ ಒಂದು ಪ್ರೀತಿಯ ಗುರುತಿವರು. ಇವ್ರು ಬಂದಮೇಲೆ ನಮ್ಮ ಲೈಫ್ ಎಷ್ಟು ಚಲೋ ಐತೆ ಅಂದರೆ ಅಷ್ಟು ಚಲೋ ಐತಿ. ನಮಗಿಬ್ಬರಿಗೂ ನಾವು ಏನೂ ಮಾಡಿರಲಿಲ್ಲ. ಇಷ್ಟು ಚಂದ ನನ್ನ ಮಕ್ಕಳಿಗೆ ನಾನು ತಾಯಿ ಆಗ್ತೀನಂತ. ಸೊ ಫೈನಲಿ ನಾವು ಬಯಸಿದಂಥ 2 ಹೆಣ್ಣು ಪಾಪು ನಮಗೆ ಸಿಕ್ಕಾವು. ಇನ್ನೇನಿದ್ರು ಅವ್ರನ್ನ ಜೋಪಾನ ಮಾಡೋದು, ಚೆಂದಾಗಿ ಎಜುಕೇಷನ್ ಕೊಡೋದು ಅಷ್ಟೇ ಇವಾಗ ನಮ್ಮ ಲೈಫು. ಸೊ ಲಾಸ್ಟ್ ಈ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ನಿಮ್ಗೆ ಕುಕ್ಕಿಂಗ್ ವಿಡಿಯೋಸು ಮತ್ತು ಮೇಕಪ್ಪದ್ದು, ಒಂದು ಬೇಬಿ ಕೇರು ಮತ್ತು ಡೈರಿ ವ್ಲಾಗ್ಸು ಸಿಗ್ತಾವೆ ಇನ್ನು ಮುಂದೆ. ಸೊ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ ಹೆಸರು ಅಕ್ಷತಾಸ್ ಬ್ಯೂಟಿ ವ್ಲಾಗ್. ನನ್ನ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ನನ್ನ ಕಿರು ಪರಿಚಯ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.